ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರು ಹೇಳಬೇಕಾದದ್ದೇನು? ಆ ಆಪಾದನೆಗೆ ಉತ್ತರ ಕೊಡಬೇಕು, ತಾನು ಸಾಚ ಅನ್ನೋದನ್ನು ಸಾಬೀತು ಮಾಡಬೇಕು. ಆದರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಾಯಕ, ನನ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ, ನನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ BJP JDSನವರು ಹುನ್ನಾರ ನಡೆಸಿದಾರಂತ ಆರೋಪ ಮಾಡ್ತಾರೆ. ನೀವು ಆರೋಪ ಮುಕ್ತರಾಗಿ ಹೊರಗೆ ಬರಬೇಕು. ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ. ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ. ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂತ ಅನುಮಾನಗಳು ಕೂಡ ಹೆಚ್ಚಾಯ್ತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯ್ತು. ಗಮನ ಸೆಳಿಬೇಕು, ಜನರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಆಗಿದ್ರೆ ನೀವ್ಯಾಕೆ ಅದನ್ನ ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ ಹೋದ್ರಿ ಇದನ್ನೆಲ್ಲ? ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರು ಹೇಳಬೇಕಾದದ್ದೇನು? ಆ ಆಪಾದನೆಗೆ ಉತ್ತರ ಕೊಡಬೇಕು, ತಾನು ಸಾಚ ಅನ್ನೋದನ್ನು ಸಾಬೀತು ಮಾಡಬೇಕು. ಆದರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಾಯಕ, ನನ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ, ನನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ BJP JDSನವರು ಹುನ್ನಾರ ನಡೆಸಿದಾರಂತ ಆರೋಪ ಮಾಡ್ತಾರೆ. ನೀವು ಆರೋಪ ಮುಕ್ತರಾಗಿ ಹೊರಗೆ ಬರಬೇಕು. ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ. ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ. ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂತ ಅನುಮಾನಗಳು ಕೂಡ ಹೆಚ್ಚಾಯ್ತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯ್ತು. ಗಮನ ಸೆಳಿಬೇಕು, ಜನರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಆಗಿದ್ರೆ ನೀವ್ಯಾಕೆ ಅದನ್ನ ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ ಹೋದ್ರಿ ಇದನ್ನೆಲ್ಲ? ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರು ಹೇಳಬೇಕಾದದ್ದೇನು? ಆ ಆಪಾದನೆಗೆ ಉತ್ತರ ಕೊಡಬೇಕು, ತಾನು ಸಾಚ ಅನ್ನೋದನ್ನು ಸಾಬೀತು ಮಾಡಬೇಕು. ಆದರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಾಯಕ, ನನ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ, ನನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ BJP JDSನವರು ಹುನ್ನಾರ ನಡೆಸಿದಾರಂತ ಆರೋಪ ಮಾಡ್ತಾರೆ. ನೀವು ಆರೋಪ ಮುಕ್ತರಾಗಿ ಹೊರಗೆ ಬರಬೇಕು. ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ. ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ. ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂತ ಅನುಮಾನಗಳು ಕೂಡ ಹೆಚ್ಚಾಯ್ತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯ್ತು. ಗಮನ ಸೆಳಿಬೇಕು, ಜನರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಆಗಿದ್ರೆ ನೀವ್ಯಾಕೆ ಅದನ್ನ ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ ಹೋದ್ರಿ ಇದನ್ನೆಲ್ಲ?